ಸುಮ್ಮನೆ ಯೋಚನೆ ಮಾಡ್ತಾ ಇರ್ತಾನೆ. ಇಲ್ಲ ನಾನು ಏನೋ ಒಂದು ತಿಳ್ಕೊತಾ ಇದ್ದೀನಿ, ನಾನೇನೋ ದೇವರಾಗ್ತಾ ಇದ್ದೀನಿ, ನನ್ನ ಒಳಗಡೆ ಅದು ಇದೆ. ಬರೀ ಜೀವನ ಪೂರ್ತಿ ಇದೇ ಒಂದು ಕಲ್ಪನೆಯಲ್ಲೇ ಬದುಕ್ತಾ ಇರ್ತಾನೆ ವ್ಯಕ್ತಿ. ಪೂರ್ತಿಯಾಗಿ ಸಂಪೂರ್ಣವಾಗಿ ಎಲ್ಲಾ ವಿಷಯಗಳ ಜ್ಞಾನ ಗೊತ್ತಿರೋದು ಅಂತಂದ್ರೆ ಒಬ್ಬರಿಗೆ, ಅದು ಒಬ್ಬರು ಕಮೆಂಟ್ ಹಾಕಿದ್ರು, ನಿಮಗೆ ಪರಿಪೂರ್ಣವಾದ ಜ್ಞಾನ ಇಲ್ಲ, ಯೂಟ್ಯೂಬಲ್ಲಿ ಸುಮ್ಮನೆ ನಿಮ್ಮ ಮನಸ್ಸಿಗೆ ಬಂದಿದ್ದನ್ನು ನೀವು ಹೇಳ್ತಾ ಇದ್ದೀರಾ ಅಂತ. ಹೌದು, ನೀವು ಹೇಳೋದು ನಿಜ, ನನಗೆ ಪರಿಪೂರ್ಣವಾದ ಜ್ಞಾನ ಇಲ್ಲ, ನಾನು ಅಲ್ಪಜ್ಞಾನಿ. ಆದರೆ ಇನ್ನೊಂದು ಸತ್ಯ ಏನು ಅಂತಂದರೆ, ಈ ಭೂಮಿ ಮೇಲೆ ಯಾರೆಲ್ಲ ಇದ್ದಾರಲ್ವ, ಅವರು ಎಲ್ಲರೂ ಕೂಡ ಅಲ್ಪಜ್ಞಾನಿಗಳೇ. ಯಾರು ಪರಿಪೂರ್ಣವಾದ ಜ್ಞಾನವನ್ನು ಹೊಂದಿದ ಮನುಷ್ಯರು ಇಲ್ಲ, ಯಾರೂ ಇಲ್ಲ. ಹೇಗೆ ಅಂತ ನಾನು ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ, ನೀವು ಸ್ವಲ್ಪ ಯೋಚನೆ ಮಾಡ್ತಾ ಹೋಗಿ ಅಷ್ಟೇ. ಇವಾಗ ನೋಡಿ, ಈ ಒಂದು ಭೂಮಿ ಮೇಲೆ ಏನೆಲ್ಲ ಸೌಂಡ್ಗಳಾಗ್ತಾ ಇದೆ, ನಾವು ಅವುಗಳನ್ನೆಲ್ಲ ಕೇಳೋಕ್ಕೆ ಸಾಧ್ಯನಾ? ಇವಾಗ ನೋಡಿ, ನಾನಿಲ್ಲಿ ಕೂತಿದ್ದೀನಿ, ಈ ಭೂಮಿ ಮೇಲೆ ಏನೆಲ್ಲ ಆಗ್ತಿದೆಯೋ ಅವನ್ನೆಲ್ಲವನ್ನು ನಾನು ಇಲ್ಲೇ ಕೂತ್ಕೊಂಡು ಕೇಳೋಕ್ಕಾಗುತ್ತಾ ನನಗೆ? ಇಲ್ಲ. ನಾನಿಲ್ಲೇನು ಅಂತಂದರೆ, ನನ್ನ ಸುತ್ತಮುತ್ತ ಸರೌಂಡಿಂಗಲ್ಲಿ ಏನೆಲ್ಲ ಸೌಂಡ್ಗಳು ಇದ್ದಾವೋ ಅವನ್ನ ಮಾತ್ರ ನಾನು ಕೇಳಿಸ್ಕೊಳ್ಳೋಕೆ ಸಾಧ್ಯ. ಮತ್ತು ಇನ್ನೊಂದೇನು ಅಂದರೆ, ಮತ್ತು ನಾವು ಎಲ್ಲವನ್ನು ನೋಡೋಕ್ಕೆ ಸಾಧ್ಯನಾ? ಈ ಬ್ರಹ್ಮಾಂಡ ಬಿಡಿ, ಈ ಒಂದು ಭೂಮಿನೇ ತಗೊಳ್ಳೋಣ, ಭೂಮಿಲಿ ಇರೋದನ್ನು ಒಂದೇ ಸಾರಿಗೆ ನಾವು ಎಲ್ಲವನ್ನು ನೋಡೋಕ್ಕೆ ಸಾಧ್ಯನಾ? ಇಲ್ಲ. ಇವಾಗ ನೋಡಿ, ನಾನಿಲ್ಲಿ ಕೂತಿದ್ದೀನಿ ಅಂತಂದರೆ ನನಗೆ ರೂಮ್ ಕಾಣ್ತಾ ಇದೆ. ಈ ಗೋಡೆ ಇಲ್ಲ ಅಂತಂದರೆ ಇನ್ನು ನನ್ನ ಕಣ್ಣ ದೃಷ್ಟಿ ಎಷ್ಟು ದೂರ ಹೋಗುತ್ತೋ ಅಷ್ಟು ಒಂದು ದೃಶ್ಯಗಳನ್ನು ಮಾತ್ರ ನಾನು ನೋಡೋಕ್ಕೆ ಸಾಧ್ಯ. ಅದು ಬಿಟ್ಟರೆ ಎಲ್ಲವನ್ನು ನಾನು ನೋಡೋಕ್ಕೆ ಆಗೋದಿಲ್ಲ. ಅದೇ ರೀತಿಯಲ್ಲಿ ಮನುಷ್ಯರು ಕೂಡ ಎಲ್ಲವನ್ನು ನೋಡೋಕ್ಕೆ ಆಗೋದಿಲ್ಲ, ಎಲ್ಲವನ್ನು ಕೇಳೋಕ್ಕೂ ಸಾಧ್ಯ ಇಲ್ಲ, ಎಲ್ಲವನ್ನು ನೋಡೋಕ್ಕೂ ಸಾಧ್ಯ ಇಲ್ಲ. ನೋಡಿ, ಹೊರಗಿಂದು ಬಿಡಿ. ಇವಾಗ ನಮ್ಮ ದೇಹದ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡಿದರೆ, ನಮ್ಮ ದೇಹ ಯಾವ ರೀತಿ ರಚನೆ ಆಗಿದೆ, ಮತ್ತು ನಮ್ಮ ದೇಹದ ಒಳಗಡೆ ಯಾವ ಪಾರ್ಟ್ಸ್ ಹೇಗೆ ಕೆಲಸ ಮಾಡ್ತಾ ಇದೆ, ಮತ್ತು ನಮ್ಮ ಒಂದು ನರಗಳ ಸಿಸ್ಟಮ್ ಯಾವ ಥರ ಇದ್ದಾವೆ, ನಮ್ಮ ದೇಹದ ಬಗ್ಗೆ ಏನಾದ್ರು ನಮಗೆ ಗೊತ್ತಿದೆಯಾ? ಸಂಪೂರ್ಣವಾಗಿ ನಾನು ಕೇಳ್ತಾ ಇರೋದು ಸಂಪೂರ್ಣವಾಗಿ. ಇವಾಗ ನೋಡಿ, ನನಗೆ ಎಲ್ಲೋ ಒಂದು ಕಡೆಗೆ ನೋವು ಬಂದಿದೆ ಅಂತಂದರೆ, ಇಲ್ಲ ಅದು ಇಂಥ ಜಾಗದಲ್ಲಿ ಅದು ಡ್ಯಾಮೇಜ್ ಆಗಿದೆ ಒಳಗಡೆ, ಹಾಗಾಗಿನೇ ನನಗೆ ನೋವು ಬರ್ತಾ ಇದೆ ಅಂತ ನಾನು ಹೇಳೋಕ್ಕೆ ಸಾಧ್ಯನಾ? ಇಲ್ಲ. ಅದು ಗೊತ್ತಾಗಬೇಕು ಅಂದರೆ ನಾವು ಹಾಸ್ಪಿಟ್ಲಿಗೆ ಹೋಗ್ತೀವಿ, ಎಕ್ಸ್ರೇ ತೆಗೆಸ್ತೀವಿ, ಅಲ್ಲಿ ಡಾಕ್ಟ್ರು ಅದನ್ನು ನೋಡಿ ಹೇಳ್ತಾರೆ. ಅಲ್ಲಿವರೆಗೂ ನಮಗೆ ಗೊತ್ತಾಗೋದಿಲ್ಲ. ಅಂದರೆ ನೋಡಿ, ನಮ್ಮ ದೇಹದ ಬಗ್ಗೆ ನಮಗೆ ಸರಿಯಾಗಿ ಗೊತ್ತಿಲ್ಲ. ವಾಸ್ತವದಲ್ಲಿ ಹೇಳಬೇಕಂದ್ರೆ ನಮ್ಮ ಬಗ್ಗೆನೇ ನಮಗೆ ಸರಿಯಾಗಿ ಗೊತ್ತಿಲ್ಲ. ಇವಾಗ ನೋಡಿ, ನಾವು ಇದುವರೆಗೂ ತುಂಬ ದಿನಗಳನ್ನು ಕಳೆದಿದ್ದೀವಲ್ವಾ, ಚಿಕ್ಕ ವಯಸ್ಸಿಂದನೂ. ಆ ಒಂದು ದಿನಗಳಲ್ಲಿ ಹೇಗೆಲ್ಲ ಬದುಕಿದ್ದೀವಿ, ನಾವು ಏನೆಲ್ಲ ಮಾಡಿದ್ದೀವಿ, ಏನೆಲ್ಲ ಮಾತಾಡಿದ್ದೀವಿ ಅನ್ನೋ ಒಂದು ಜ್ಞಾನ ನಮಗಿದೆಯಾ? ಎಲ್ಲೋ ಅಲ್ಪ ಸ್ವಲ್ಪ ನಮಗೆ ನೆನಪಿರ್ತವೆ ಅಷ್ಟೇ. ಆದರೆ ಪೂರ್ತಿಯಾಗಿ ನಾವು ಚಿಕ್ಕ ವಯಸ್ಸಿಂದನೂ ಹಿಂದೆ ಏನೆಲ್ಲ ಮಾಡಿದ್ದೀವಿ, ಯಾವ ದಿನದಲ್ಲಿ ನಾವು ಹೇಗೆ ವರ್ತನೆ ಮಾಡಿದ್ದೀವಿ, ಇವೆಲ್ಲವನ್ನು ನಾವು ನೆನಪಿಟ್ಕೊಳ್ಳೋಕ್ಕೆ ಸಾಧ್ಯನಾ? ಆ ಒಂದು ಜ್ಞಾನ ನಮಗಿದೆಯಾ? ಇಲ್ಲ. ಮತ್ತು ನೋಡಿ, ಭವಿಷ್ಯದ ಬಗ್ಗೆ ನಾವಿನ್ನೂ ಕಳೆಯೋ ದಿನಗಳು ತುಂಬ ಇದ್ದಾವೆ, ಮುಂದೆ ಹೇಳೋಕ್ಕಾಗಲ್ಲ. ಇವತ್ತೇ ಕೊನೆ ಆಗಿಬಿಡ್ಬೋದು, ನಾಳೆನೇ ಕೊನೆ ಆಗಿಬಿಡ್ಬೋದು. ಆದರೆ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಅಷ್ಟೇ. ದೇವ್ರ ದಯದಿಂದ ಸ್ವಲ್ಪ ದಿನಗಳು ಜಾಸ್ತಿ ಇರಲಿ ಅಂತ ಹೇಳಿ ಭಾವಿಸೋಣ. ನೋಡಿ, ಇನ್ನು ದಿನಗಳು ಮುಂದೆ ಇದ್ದಾವೆ. ಆ ಒಂದು ದಿನಗಳು ಹೇಗಿರ್ತವೆ, ಮುಂದಿನ ದಿನಗಳ ಜ್ಞಾನ ನಮಗೇನಾದ್ರು ಗೊತ್ತಿದೆಯಾ? ಇಲ್ಲ. ಭವಿಷ್ಯದ ಬಗ್ಗೆನೂ ನಮಗೆ ಗೊತ್ತಿರಲಿಲ್ಲ. ಬೇರೆ ಭವಿಷ್ಯ ಅಲ್ಲ, ನಮ್ಮ ಭವಿಷ್ಯದ ಬಗ್ಗೆ ನಮಗೆ ಗೊತ್ತಿದೆಯಾ? ಇಲ್ಲ. ನಾವು ಯಾವಾಗ ಮರಣಿಸ್ತೀವಿ, ನಮ್ಮ ಜೀವನ ಯಾವಾಗ ಅಂತ್ಯ ಆಗುತ್ತೆ, ನಮಗೇನಾದ್ರು ಗೊತ್ತಿದೆಯಾ? ಇಲ್ಲ. ನೋಡಿ, ನಮ್ಮ ಬಗ್ಗೆ ನಮಗೇ ಗೊತ್ತಿಲ್ಲ ಸರಿಯಾಗಿ ಹೇಳಬೇಕು ಅಂದರೆ ವಾಸ್ತವದಲ್ಲಿ. ಇನ್ನು ಸಂಪೂರ್ಣವಾದ ಜ್ಞಾನ ಅಂದರೆ ಏನು? ಯಾವುದು ನಮ್ಮ ಕಣ್ಮರೆ ಇಲ್ಲದೇ ಇರೋದು, ಅಂದರೆ ಯಾವುದು ನಮಗೆ ಗೊತ್ತಿಲ್ಲದೇ ಇರೋದು, ಇದಕ್ಕೆ ಸಂಪೂರ್ಣ ಜ್ಞಾನ ಅಂತೀವಿ. ಅಂದರೆ ಇವಾಗ ಈ ಒಂದು ಬ್ರಹ್ಮಾಂಡದಲ್ಲಿದ್ದೀವಿ, ಈ ಬ್ರಹ್ಮಾಂಡದಲ್ಲಿ ಏನೆಲ್ಲ ಇದೆಯೋ, ಏನೆಲ್ಲ ನಡೀತಾ ಇದೆಯೋ ಅವುಗಳು ಎಲ್ಲವೂ ಜ್ಞಾನ ನಮಗೆ ಗೊತ್ತಿರಬೇಕು. ಇದು ಸಂಪೂರ್ಣವಾದ ಜ್ಞಾನ. ನಮಗೆ ಈ ಒಂದು ಬ್ರಹ್ಮಾಂಡದಲ್ಲಿ ಆಗುತ್ತಿರುವ ಎಲ್ಲ ಘಟನೆಗಳು, ಈ ಬ್ರಹ್ಮಾಂಡ ಎಷ್ಟು ದೊಡ್ಡದಿದೆ, ಅದರ ಒಳಗಡೆ ಏನೇನಿದೆ, ಇದ್ರ ಬಗ್ಗೆ ನಮಗೆ ಗೊತ್ತಿದೆಯಾ? ನಾವು ತಿಳ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಸೈನ್ಸ್ ಪ್ರಕಾರ 100ರಲ್ಲಿ ಒಂದು 5% ಅಷ್ಟೇ ನಾವು ಈ ಬ್ರಹ್ಮಾಂಡದ ಒಂದು ಭಾಗವನ್ನು ನೋಡ್ತಾ ಇದ್ದೀವಿ. ವಿಜ್ಞಾನದ ಮುಖಾಂತರ ಒಂದು ತಂತ್ರಜ್ಞಾನವನ್ನು ಬಳಸಿ 5% ಅಷ್ಟೇ ನಾವು ನೋಡ್ತಾ ಇದ್ವಿ. ಇನ್ನು 95% ಇನ್ನೂ ಡಾರ್ಕ್ ಇದೆ ಅಂತೆ. ಅದರೊಳಗಡೆ ಇನ್ನೂ ಏನೇನಿದೆಯೋ ಏನು, ಇದು ವಿಜ್ಞಾನಿಗಳಿಗೂ ಆಗ್ತಾ ಇಲ್ಲ.
ಅದನ್ನು ರೀಚ್ ಆಗೋಕ್ಕೆ. ಹೀಗಿರಬೇಕಾದ್ರೆ ನಾವು ಸಂಪೂರ್ಣವಾದ ಜ್ಞಾನವನ್ನು ಹೇಗೆ ಪಡೆಯೋಕ್ಕೆ ಸಾಧ್ಯ? ನೋಡಿ, ಭೂಮಿ ಮೇಲೆ ಸಾಕಷ್ಟು ಜೀವಿಗಳಿದ್ದಾವೆ. ಯಾವ್ಯಾವ ಥರ ಜೀವಿಗಳಿದ್ದಾವೆ, ಎಷ್ಟು ಜೀವಿಗಳಿದ್ದಾವೆ, ಅವು ಎಲ್ಲಿದ್ದಾವೆ ಅನ್ನೋ ಜ್ಞಾನ ನಮಗೇನಾದ್ರು ಗೊತ್ತಿರುತ್ತಾ? ಇಲ್ಲ. ನೀರಿನ ಒಳಗಡೆನೂ ತುಂಬ ಜೀವಿಗಳಿದ್ದಾವೆ. ನಾವು ಡಿಸ್ಕವರಿ ಚಾನಲಲ್ಲಿ ನೋಡ್ತಾ ಇರ್ತೀವಲ್ವ, ಎಂತೆಂಥ ಜೀವಿಗಳಿದ್ದಾವೆ. ಇನ್ನೂ ಕಂಡು ಹಿಡಿತಾ ಇದ್ದಾರೆ ಯಾವ್ಯಾವ ಥರ ಜೀವಿಗಳಿದ್ದಾವೆ ಅಂತ ಹೇಳಿ. ಇವುಗಳೆಲ್ಲ ಜ್ಞಾನ ನಮಗಿದೆಯಾ? ಇಲ್ಲ, ಖಂಡಿತ ಅಲ್ಲ. ನೋಡಿ ಸ್ನೇಹಿತರೆ, ಇದರಿಂದ ನಾವು ಸೂಕ್ಷ್ಮವಾಗಿ ತಿಳ್ಕೋಬೇಕು. ನಾವು ಅಲ್ಪಜ್ಞಾನಿಗಳು. ಪೂರ್ತಿಯಾಗಿ ಸಂಪೂರ್ಣವಾಗಿ ಎಲ್ಲ ವಿಷಯಗಳ ಜ್ಞಾನ ಗೊತ್ತಿರೋದು ಅಂತಂದರೆ ಒಬ್ಬರಿಗೆ, ಅದು ಭಗವಂತನಿಗೆ ಮಾತ್ರ. ಅದಕ್ಕೆ ನಾವು ಭಗವಂತನಿಗೆ ಸರ್ವಜ್ಞ ಸರ್ವವ್ಯಾಪಿ ಅಂತ ಹೇಳಿ ಕರಿತೀವಿ. ಅಂದರೆ ಈ ಬ್ರಹ್ಮಾಂಡದಲ್ಲಿ ಏನೆಲ್ಲ ಇದೆಯೋ, ಏನೆಲ್ಲ ಸೌಂಡ್ಗಳಿದಾವೋ, ಏನೆಲ್ಲ ಆಗ್ತಾ ಇದೆಯೋ, ಏನೆಲ್ಲ ಜೀವಿಗಳಿದೆಯೋ ಇವುಗಳ ಸಂಪೂರ್ಣವಾದ ಜ್ಞಾನ ಭಗವಂತನಿಗೆ ಇರುತ್ತೆ. ಹಾಗಾಗಿ ಪರಿಪೂರ್ಣವಾದ ಜ್ಞಾನವನ್ನು ಹೊಂದಿದ ಶಕ್ತಿ ಭಗವಂತ ಮಾತ್ರ. ಮನುಷ್ಯರು ಪರಿಪೂರ್ಣವಾದ ಜ್ಞಾನವನ್ನು ಹೊಂದೋಕ್ಕೆ ಸಾಧ್ಯನೇ ಇಲ್ಲ. ಅಕಸ್ಮಾತಾಗಿ ನೀವೇನಾದರೂ ಇಲ್ಲ ನನಗೆ ಪರಿಪೂರ್ಣವಾದ ಜ್ಞಾನ ಇದೆ ಅಂತ ಹೇಳಿ ಭಾವಿಸಿದ್ರಿ ಅಂತಂದರೆ ನೀವು ಎಷ್ಟೋ ವಿಷಯಗಳನ್ನು ತಿಳ್ಕೊಳ್ಳೋದ್ರಲ್ಲಿ ತುಂಬ ಹಿಂದೆ ಉಳಿತೀರ. ನೋಡಿ, ಕೆಲವೊಬ್ಬರು ಅದಕ್ಕೇ ಈ ಒಂದು ಆಧ್ಯಾತ್ಮಿಕ ವಿಷಯದಲ್ಲಿ ತುಂಬ ಅಹಂಕಾರ ಪಡ್ತಾ ಇರ್ತಾರೆ. ಏನಕ್ಕೆ ಅಂತಂದರೆ ಅವರು ಭಾವಿಸಿರ್ತಾರೆ ನನಗೆಲ್ಲ ಗೊತ್ತು ಅಂತ ಹೇಳಿ. ಹಾಗಾಗಿನೇ ನೋಡಿ, ಅವರು ಯಾರು ಏನೇ ಹೇಳಿದರೂ ಕೇಳೋದಿಲ್ಲ. ಯಾಕೆಂದರೆ ಅವರ ಒಂದು ಮೈಂಡ್ ಬ್ಲಾಕ್ ಆಗಿರುತ್ತೆ. ಅವರೇ ಬ್ಲಾಕ್ ಮಾಡ್ಕೊಂಡಿರ್ತಾರೆ ಅದನ್ನು. ನೋಡಿ, ಯಾರಿಗೆ ಇಲ್ಲ ಭಗವಂತನಿಗೆ ಅಷ್ಟೇ ಸಂಪೂರ್ಣವಾದ ಜ್ಞಾನ ಇದೆ, ನಾವಿನ್ನೂ ಕಲಿತಾ ಇದ್ದೀವಿ ಅನ್ನೋ ಈ ಒಂದು ಜ್ಞಾನ ಇರುತ್ತೋ, ಇವರು ಯಾವಾಗಲೂ ಸತತವಾಗಿ ಕಲಿತಾನೇ ಹೋಗ್ತಾರೆ. ಈ ಜ್ಞಾನಕ್ಕೆ ನೋಡಿ ಎಂಡಿಲ್ಲ, ಇದಕ್ಕೆ ಅಂತ್ಯನೇ ಇಲ್ಲ. ನಾವು ಸಾಯೋವರೆಗೂ ಇದನ್ನು ತಿಳ್ಕೊಳ್ಳೇಬೇಕು, ಕಲಿತಾನೇ ಹೋಗಬೇಕು. ಗೊತ್ತಿಲ್ಲ ಮುಂದೆ ನಮಗೆ ಇನ್ನೂ ಎಂಥ ಒಂದು ವಿಷಯಗಳು ನಮಗೆ ಗೊತ್ತಾಗ್ತವೋ ಏನೋ, ಎಂಥ ಒಂದು ಸತ್ಯಗಳು ಗೊತ್ತಾಗ್ತವೆ ಏನೋ. ಇದುವರೆಗೂ ನಾವು ನಂಬಿರೋದು ಸತ್ಯ ಹೌದೋ ಏನಲ್ವೋ, ಮತ್ತೆ ನಮಗೆ ಮುಂದೆ ಸತ್ಯದ ದಾರಿಯೇ ಸಿಗ್ಬೋದು. ಹಾಗಾಗಿನೇ ನಾವು ಯಾವಾಗಲೇನೆಂದರೆ ಓಪನ್ ಆಗಿರಬೇಕು. ನಮ್ಮ ಮೈಂಡ್ ನಾವು ಓಪನ್ ಆಗಿ ಇಟ್ಕೋಬೇಕು. ಯಾರಾದರೂ ಏನಾದ್ರು ಹೇಳ್ತಾ ಇದ್ದರೆ ತಾಳ್ಮೆಯಿಂದ ಕೇಳಬೇಕು. ಅದನ್ನು ತಾಳ್ಮೆಯಿಂದ ಕೇಳಿ, ಇದು ನನಗೆ ಉಪಯೋಗ ಇದೆಯಾ ಇಲ್ವಾ. ನೋಡಿ, ಒಬ್ರು ಯಾರಾದರೂ ಬೋಧನೆ ಮಾಡ್ತಾ ಇದ್ದರೆ ನಮ್ಮ ಅಂತರಾತ್ಮನೇ ನಮಗೆ ಹೇಳುತ್ತೆ, ಹೌದು ಇದು ಒಂದು ಸಾರ್ವತ್ರಿಕವಾದ ಸತ್ಯ ಅಂತ ಹೇಳಿ. ಆಗ ನಾವು ಅದನ್ನು ನಿಜವಾದ ಜ್ಞಾನ ಅಂತ ಹೇಳಿ ಗ್ರಹಿಸ್ತೀವಿ. ಈ ಒಂದು ಮನೋಭಾವ ಯಾವಾಗ ಬರುತ್ತೆ? ನಾನು ಅಲ್ಪಜ್ಞಾನಿ ಅಂತ ಅಂದ್ಕೊಂಡಾಗ ಮಾತ್ರ. ಹಾಗಾಗಿ ಸ್ನೇಹಿತರೆ, ನಾನು ಹೇಳೋದೇನು ಅಂತಂದರೆ ನೋಡಿ, ನಾವು ದೇವರಿಗೆ ದಾಸರಾಗಬೇಕು. ಈ ದೇವರಿಗೆ ದಾಸರಾಗೋದು ನಾವು ಯಾವಾಗ ಅಂತಂದರೆ ನಾವು ಅಲ್ಪಜ್ಞಾನಿಗಳು, ಭಗವಂತ ಮಾತ್ರ ಪರಿಪೂರ್ಣ ಜ್ಞಾನವಂತ. ನಾವು ಅವನ ಅಡಿಯಲ್ಲಿ ಬದುಕ್ತಾ ಇದ್ದೀವಿ, ಅವನ ಅನುಗ್ರಹದಲ್ಲಿ ಬದುಕ್ತಾ ಇದ್ದೀವಿ ಅಂದಾಗ ಮಾತ್ರ ನಮಗೆ ದೇವರ ದಾಸರಾಗಬೇಕು ಅಂತ ಅನಿಸುತ್ತೆ. ಏನಾದರೂ ನಾವೇ ದೇವರು ಅಂತ ಅಂದ್ಕೊಂಡ್ಬಿಟ್ವಿ ಅಂತಂದರೆ ಇಲ್ಲೇ ನೋಡಿ ಅಹಂಕಾರ ಶುರುವಾಗೋದು. ಇಲ್ಲೇ ನೋಡಿ, ಇಲ್ಲ ನನಗೆ ಪರಿಪೂರ್ಣವಾದ ಜ್ಞಾನ ಇದೆ ಅಂತ ಹೇಳಿ ಭಾವಿಸೋದು. ಇದು ಏನು ಮಾಡುತ್ತೆ ಅಂತಂದರೆ ವ್ಯಕ್ತಿನ ಮೇಲಕ್ಕೂ ತೊಗೊಂಡು ಹೋಗೋದಿಲ್ಲ, ಪೂರ್ತಿ ಕೆಳಕ್ಕೂ ಅವನನ್ನು ಬಿಡೋದಿಲ್ಲ. ಸೆಂಟ್ರಲ್ಲೇ ಯೋಚನೆ ಮಾಡ್ತಾ ಇರ್ತಾನೆ ಅಷ್ಟೇ ವ್ಯಕ್ತಿ. ಸುಮ್ಮನೆ ಯೋಚನೆ ಮಾಡ್ತಾ ಇರ್ತಾನೆ. ಇಲ್ಲ ನಾನು ಏನೋ ಒಂದು ತಿಳ್ಕೊತಾ ಇದ್ದೀನಿ, ನಾನೇನೋ ದೇವರಾಗ್ತಾ ಇದ್ದೀನಿ, ನನ್ನ ಒಳಗಡೆ ಅದು ಇದೆ. ಬರೀ ಜೀವನ ಪೂರ್ತಿ ಇದೇ ಒಂದು ಕಲ್ಪನೆಯಲ್ಲೇ ಬದುಕ್ತಾ ಇರ್ತಾನೆ ವ್ಯಕ್ತಿ. ನೋಡಿ, ಯಾರು ದೇವರಿಗೆ ದಾಸರಾಗ್ತಾರೋ ಅವರು ಏನು ಮಾಡ್ತಾರೆ? ದೇವರ ಮೇಲೆ ಭಕ್ತಿಯನ್ನು ಇಡ್ತಾರೆ. ಇನ್ನೊಂದೇನೆಂದರೆ ದೇವರು ಮೆಚ್ಚೋ ಹಾಗೆ ಬದುಕೋಕ್ಕೆ ಪ್ರಯತ್ನ ಪಡ್ತಾರೆ. ಯಾವಾಗಲೂ ಒಳ್ಳೆ ಕರ್ಮಗಳನ್ನು ಮಾಡ್ತಾರೆ, ಒಳ್ಳೆಯದನ್ನು ಮಾತಾಡ್ತಾರೆ, ಮತ್ತು ಜೀವನದಲ್ಲಿ ಬ್ಯುಸಿಯಾಗಿರ್ತಾರೆ. ನೋಡಿ, ಅವರು ಆಧ್ಯಾತ್ಮನೇ ಬೇರೆ, ಜೀವನನೇ ಬೇರೆ ಅಂತ ಹೇಳಿ ಭಾವಿಸೋದಿಲ್ಲ. ದೇವರ ದಾಸರಾದವರು ಅವರು ಏನು ಮಾಡ್ತಾರೆ ಅಂತಂದರೆ ಪ್ರತಿಯೊಂದು ಕೆಲಸನೂ ದೇವರಿಗೆ ಅರ್ಪಿಸ್ತಾರೆ. ನಾನಿಲ್ಲಿ ಬದುಕ್ತಾ ಇದ್ದೀನಿ, ದೇವರು ನನಗೆ ಜೀವ ಕೊಟ್ಟಿದ್ದಾನೆ ಅಂತಂದರೆ ನಾನು ಇದನ್ನು ದೇವರಿಗೆ ಒಪ್ಪಿಸ್ತಾ ಇದ್ದೀನಿ ಕೆಲಸನಂತ ಹೇಳಿ ಪ್ರತಿಯೊಂದನ್ನು ದೇವರಿಗೆ ಒಪ್ಪಿಸಿ ಪ್ರತಿಯೊಂದನ್ನು ಮಾಡೋಕ್ಕೆ ಮುಂದಾಗ್ತಾರೆ. ಅದು ಯಾವುದೇ ಕೆಲಸ ಆಗಲಿ, ಒಂದು ಸಣ್ಣ ಕೆಲಸ ಆಗಿದ್ದರೂ ಕೂಡ ನೋಡಿ, ವ್ಯಕ್ತಿ ಯಾವಾಗ ಇದನ್ನು ದೇವರಿಗೆ ಒಪ್ಪಿಸ್ತಾನೋ ಆಗ ಅವನು ಅದನ್ನು ಧರ್ಮದ ರೀತಿಯಲ್ಲೇ ಮಾಡ್ತಾನೆ. ಅದರಲ್ಲಿ ಅನ್ಯಾಯ ಇರೋದಿಲ್ಲ, ಮೋಸ ಇರೋದಿಲ್ಲ. ಇದನ್ನೇ ಭಕ್ತಿ ಅಂತ ಭಾವಿಸ್ತಾರೆ ದಾಸರು. ಹಾಗಾಗಿ ಸ್ನೇಹಿತರೆ, ನಾವು ದೇವರಿಗೆ ಮೊದಲು ದಾಸರಾಗಬೇಕು.
ದಾಸರಾಗಬೇಕು. ಯಾಕಂದರೆ ದೇವರು ಅಂದರೆ ದೇವರೇ. ಆ ಸ್ಥಾನನ ರೀಚ್ ಮಾಡೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅದೊಂದು ಅಲ್ಟಿಮೇಟ್ ಅಂತಿಮದ ಸತ್ಯ ಅದು. ಯಾವುದು ಹೇಗಿದೆಯೋ ಹಾಗೆ ನೋಡೋದಕ್ಕೆ ಪ್ರಯತ್ನ ಪಡಬೇಕು. ಹೌದಪ್ಪ, ನಾನಿಷ್ಟು ತಿಳ್ಕೊತಾ ಇದ್ದೀನಿ, ಹೌದು ನನಗಿಷ್ಟು ಗೊತ್ತಿದೆ, ನನಗಿಷ್ಟು ಸಾಮರ್ಥ್ಯ ಇದೆ. ಅದು ಪ್ರಾಣಿ, ಇದು ಪಕ್ಷಿ, ಅದು ಆಕಾಶ, ಇದು ಭೂಮಿ, ಅದು ದೇವರು. ಈ ಥರ ಇದ್ದದ್ದನ್ನು ಇದ್ದಾಗೆ ನಾವು ನೋಡಿದ್ವಿ ಅಂತಂದರೆ ನಾವು ಬೇರೆದನ್ನು ಕಲ್ಪನೆ ಮಾಡ್ಕೊಳ್ಳೋದಿಲ್ಲ. ಇರೋ ವಾಸ್ತವವನ್ನು ನಾವು ನಂಬ್ತಾ ಹೋಗ್ತೀವಿ, ಅದ್ರ ಬಗ್ಗೆ ಜ್ಞಾನವನ್ನು ಗಳಿಸ್ತಾ ಹೋಗ್ತೀವಿ. ನೀವು ಯಾವಾಗ ನೀವು ಇಲ್ಲ ದೇವರಿಗೆ ಒಂದು ರೂಪ ಕೊಡ್ತೀರಾ, ನಿಮ್ಮನ್ನೇ ನೀವು ದೇವ್ರು ಮಾಡ್ಕೊತೀರಾ, ಮನುಷ್ಯರನ್ನ ದೇವ್ರು ಮಾಡ್ತೀರಾ, ಪ್ರಾಣಿಗಳನ್ನು ದೇವ್ರು ಮಾಡ್ತೀರಾ ಅಂತಂದರೆ ಇಲ್ಲೇ ನೋಡಿ ಅನೇಕ ಕಲ್ಪನೆಯ ಕಥೆಗಳನ್ನು ಕೇಳ್ತೀರಾ. ಹೀಗೆ ಕಲ್ಪನಾ ಒಂದು ಆಧ್ಯಾತ್ಮದಲ್ಲಿ ಬದುಕ್ತಾ ಇರ್ತೀರ ಅಷ್ಟೇ, ವಾಸ್ತವಕ್ಕೆ ಬರೋದೇ ಇಲ್ಲ. ಹಾಗಾಗಿ ದೇವರು ಒಬ್ಬನೇ ಸರ್ವಜ್ಞ, ನಾವೆಲ್ಲ ಅಲ್ಪಜ್ಞಾನಿಗಳು. ಇದ್ರ ಬಗ್ಗೆ ನಿಮಗೇನಿಸ್ತು ಕಮೆಂಟ್ ಮುಖಾಂತರ ತಿಳಿಸಿ.